ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಕರ್ ಶ್ವೇತಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಓಕೆ, ಇವತ್ತಿನ ವಿಚಾರ ಏನು ಅಂತಂತಂದರೆ, ಇವತ್ತು ಭೀಮನ ಅಮಾವಾಸ್ಯೆ. ಇದು ಎಷ್ಟು ದಿನಕ್ಕೆ ರೀಲ್ ಅಪ್ಲೋಡ್ ಮಾಡ್ತೀನಿ, ಈ ಒಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಐ ಡೋಂಟ್ ನೋ, ಬಟ್ ಶೂಟ್ ಅಂತೂ ಮಾಡ್ತಾ ಇದ್ದೀನಿ. ಸೊ ನೋಡಿ, ಮನೇಲಿ ಅದು ಅಂದರೆ ವಿಡಿಯೋಗಳು ಮಾಡೋದೆಲ್ಲ ಕೆಲಸ ಇದೆ. ಸೊ ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತಂದರೆ, ಸಾಯಂಕಾಲಕ್ಕೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋಣ, ಗಂಡನ ಪೂಜೆ ಮಾಡೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನಾನಂತೂ ಹೀಗೆ ಅಂದ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಏನು ಅಂದ್ಕೊಂಡಿದ್ದಾರೆ ಕೇಳೋಣ. ಯಜಮಾನ್ರೆ, ಪೂಜೆ ಮಾಡ್ತೀನಿ, ಏನು ಕೊಡ್ತೀಯಾ? ಏನಾದರೂ ಕೊಡಬೇಕಲ್ಲ ನೀವು ನಮಗೆ, ಹಂಗಂದ್ರೆ ನಾ ಪೂಜೆ ಮಾಡ್ತೀನಿ, ಇಲ್ಲ ಮಾಡಲ್ಲ. ಕೊಟ್ಟಿದ್ದಾರೆ ಅವರು, ತುಂಬ ಕೊಟ್ಟಿದ್ದಾರೆ ನನಗೆ. ಸೊ ನಮ್ಮಿಬ್ಬರದ್ದು ಹೆಂಗಂತಂದರೆ, ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು, ಅಥವಾ ಇಲ್ಲ ನಾನು ಅವ್ರ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು, ಅಥವಾ ಆ್ಯನಿವರ್ಸರಿಗೆ ಏನಾದರೂ ಸೆಲೆಬ್ರೇಷನ್ ಮಾಡಬೇಕು, ನಥಿಂಗ್ ಏನೂ ಇಲ್ಲ. ಇದ್ದಾಗ ತಗೊಂಡು ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಏನಂತೀರಿ? ಹೌದು, ಇಬ್ಬರು ಒಬ್ರಿಗೊಬ್ರು ಬೇಜಾರು ಮಾಡ್ಕೊಳಂಗಿಲ್ಲ. ನನಗೆ ಅದನ್ನು ಕೊಟ್ಟಿಲ್ಲ, ಇದನ್ನ ಕೊಡಿಸಿಲ್ಲ, ನನಗೆ ಹಂಗೆ ಮಾಡಲಿಲ್ಲ, ಹಿಂಗೆ ಮಾಡಲಿಲ್ಲ, ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಮ್ಮ ಹತ್ರ ದುಡ್ಡಿದ್ದಾಗ ನಾವು ಎಂಜಾಯ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಆ ಥರ ನಾವು ಗಂಡ ಹೆಂಡತಿ. ಓಕೆ, ನಾನು ಸಾಯಂಕಾಲಕ್ಕೆ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಸಾಯಂಕಾಲಕ್ಕೆ ಈಗ ಸದ್ಯಕ್ಕೆ ಏನಂತಂದರೆ, ಅಮಾವಾಸ್ಯೆ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಸಾಯಂಕಾಲಕ್ಕೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿಬಿಟ್ಟು ಇಬ್ಬರು ದೇವಸ್ಥಾನಕ್ಕೆ ಹೋಗೋಣವಾ? ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ ಇವತ್ತು ನನಗೆ? ಓಕೆ, ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ. ಎಲ್ಲ ಗಂಡಂದ್ರಿಗೂ ಹೆಣ್ಮಕ್ಳು ಸಾರಿ ಹಾಕೋಬೇಕು. ನನ್ನ ಗಂಡಂಗೆ ಆ ಥರ ಇಲ್ಲ, ನಾನು ಕುರ್ತಾ ಹಾಕೋಬೇಕು ಅವರಿಗೆ. ಯಾಕೆ? ಸುಮ್ಮನೆ ಕ್ಯಾರಿ ಮಾಡೋದು ಕಷ್ಟ. ಅವ್ರದ್ದು ಏನಂದರೆ, ಅಂದರೆ ಇವಾಗ ನಾವೆಲ್ಲಾದರೂ ಆಚೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ನಾನು ಸಾರಿ ಹಿಡ್ಕೊಳ್ಳೋದು, ಅದು ಕ್ಯಾರಿ ಮಾಡೋದ್ರಲ್ಲೇ ಬ್ಯುಸಿಯಾಗಿಬಿಡ್ತೀನಿ. ಏನು ಐಟಮ್ಗಳನ್ನು ಎತ್ಕೊಳ್ಳೋಂಗಿಲ್ಲ, ಹಿಡ್ಕೊಳ್ಳಲ್ಲ, ಈ ಥರದವ್ರದ್ದು. ಆಮೇಲೆ ತುಂಬ ಕಷ್ಟಪಡ್ತಿರ್ತೀನಿ ಅಂತ, ಹಾಗಾಗಿ ಬರೀ ಕುರ್ತಾ ಹಾಕೋ ಈ ಥರ ಒಕೇಶನ್ಸ್ಗೆ ಅಂತಲೇ ಹೇಳ್ತಾರೆ ಅವರು. ಸಾರಿ ಹಾಕೊಳ್ಳೋದ್ರ ಬಗ್ಗೆ ಇಂಟ್ರೆಸ್ಟೇ ತೋರಿಸಲ್ಲ ಅವ್ರು ನನಗೆ. ಹೀಗೆ ನಮ್ಮ ಯಜಮಾನ್ರ ಕತೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಹಾಗಾಗಿ ನಮ್ಮ ಯಜಮಾನ್ರು ಕಾರ್ನ ವಾಶ್ ಮಾಡಿ ಫುಲ್ಲು ಥಳ 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 ಅಂತ ಅನ್ನಿಸ್ತವ್ರೆ. ಕಾರ್ನ ಸಖತ್ತಾಗೆ ತೊಳೆದವ್ರೆ, ಆದರೂ ಕೂಡ ವೀಲಲ್ಲಿ ಅಷ್ಟೇನು ಹೋಗಿಲ್ಲ ಕೊಳೆ. ವೆರಿ ಸೂನ್ ನಾನು ನಮ್ಮ ಕಾರಿಂದು ಟೂರ್ ಮಾಡ್ತೀನಿ. ಹೆಂಗಿದೆ ನಮ್ಮ ಕಾರು, ಏನೇನು ಫೀಚರ್ಸ್ ಇದೆ, ಎಷ್ಟಾಯಿತು ಇದ್ರದ್ದು, ದುಡ್ಡು ಎಷ್ಟು ಕೊಟ್ವಿ, ಏನು ಕತೆ, ಇದ್ರದ್ದು ಬಗ್ಗೆ ಒಂದಿನ ವಿಡಿಯೋ ಮಾಡ್ತೀನಿ. ಆಮೇಲೆ ನಮ್ಮ ಲೆಜೆಂಡ್ ಇಲ್ಲಿದ್ದಾರೆ ನೋಡಿ, ನನ್ನ ಜೊತೆಗೆ ಇವರ ರೀಲ್ಸ್ಗಳನ್ನು ನೋಡ್ತಾನೆ ಇರ್ತೀರ ನೀವು. ಏನಕ್ಕೆ ಟೂ ವಿಕ್ಟ್ರಿ ನಮಸ್ತೆ. ಒಂದು ವಿಷಯ ಅವ್ರ ಹತ್ರ ಮಾತಾಡಿಸ್ತೀನಿ ಈಗ. ಆಂಟಿ, ಇವತ್ತೇನು ವಿಶೇಷ? ಇವತ್ತು ಅಮಾವಾಸ್ಯೆ ಅಲ್ವಮ್ಮ? ಅಮಾವಾಸ್ಯೆ, ಇದು ಭೀಮನ ಅಮಾವಾಸ್ಯೆ. ಪೂಜೆ ಮಾಡ್ದ? ಗಂಡನ ಪೂಜೆ ದಿನ ಮಾಡ್ತಿರ್ತೀವಲ್ಲಮ್ಮ, ಇವತ್ತೇನಮ್ಮ ಸ್ಪೆಷಲ್ ಪೂಜೆ? ಭೀಮನ ಅಮಾವಾಸ್ಯೆ, ಗಂಡನ ಪೂಜೆ ಅಂದ್ರೆ ಹೆಂಗ್ ಅನ್ಕೊಂಡ್ರಿ ನೀವು? ಬೇರೆ ಪೂಜೆ ದಿನ ಮಾಡ್ತಿರ್ತೀವಿ, ಅದಕ್ಕೆ ಇವತ್ತು ಅಷ್ಟೇನು ಸ್ಪೆಷಲ್ ಇಲ್ಲ. ಪಾದ ಪೂಜೆ ಮಾಡಿದ್ರ? ಇನ್ನೂ ಮಾಡಿಲ್ಲಮ್ಮ, ಪಾದ ಪೂಜೆ ಮಾಡಿಲ್ಲ ಅಂತೆ, ಬಟ್ ಡೈಲಿ ಪೂಜೆ ಏನಿರುತ್ತಲ್ಲ ಅದನ್ನ ಮಾಡ್ತೀನಿ ಅಂತ ಅಂದ್ರೆ ಬೈತಾರಂತೆ ನೋಡಿ. ಅಯ್ಯೋದಲ್ಲ, ದಿನ ಸಾಮಾನ್ಯವಾಗಿ ಎಲ್ರು ಮಾಡೇ ಮಾಡ್ತಾರಲ್ಲ. ಎಷ್ಟು ಪ್ರಮಾಣದಲ್ಲಿ ಪೂಜೆ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತ ಪಾಪ ಅವರು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ರೆ, ಕೆಲವರು ಹೇಳ್ಕೊಳಂಗಿಲ್ಲ, ನಾವು ನಮ್ಮ ಗಂಡನ ಮೇಲೆ ತುಂಬಾ ಭಕ್ತಿ, ಹಂಗೆ ಹಿಂಗೆ ಅಂತಾರೆ ಅಲ್ವಾ ಆಂಟಿ? ಏನಾಯ್ತು ಟಿಫನ್ ಇವತ್ತು, ಏನು ಮಾಡಿದ್ರಿ? ರೊಟ್ಟಿನೂ ಚಟ್ನಿ ರೊಟ್ಟಿ. ಬೆಳಗ್ಗೆ ನಾಷ್ಟ ಮಾಡ್ಲಿಲ್ವಾ? ಅದೇ ನಾಷ್ಟ, ಅದೇ ನಾಷ್ಟೇ, ಗಟ್ಟಿ ಕುಳು ರೊಟ್ಟಿ. ಹಾಂ, ಓಕೆ. ನೀವು ಇದು ಫಸ್ಟ್ ಟೈಮ್ ಅಲ್ವಾ ನಾನು ಪಾದ ಪೂಜೆ ಮಾಡೋದನ್ನ ನೋಡೋದು? ಹೌದು. ಓಕೆ, ಸಾಯಂಕಾಲ ಕರಿತೀನಿ, ಅವಾಗ ಬನ್ನಿ. ನೀವೇ ವಿಡಿಯೋ ಗಂಡನ ಪೂಜೆ ಮಾಡೋದು ನಾನು ನೋಡ್ಬೇಕು, ತುಂಬಾ ದಿನ ಆಗಿತ್ತು. ಬೇರೆ ತರ ಮಾಡಿದೀಯಾ? ಕಾಲಿಗೆ ನಮಸ್ಕಾರ ಜಗಳ ಆಡೋದು ನೋಡಿದ್ಯಾ ನನ್ನ ಗಂಡನ ಜೊತೆಗೆ? ನೋಡಿದ್ದೀನಿ. ಕಾಲಿಗೆ ನಮಸ್ಕಾರ ಮಾಡಿದ್ದು ನೋಡಿಲ್ಲ ನಾನು. ಇಲ್ಲ, ನಾವು ಹಂಗೆಲ್ಲ ಜಗಳನೇ ಆಡಲ್ಲ, ಸುಮ್ಮನೆ ಆಡ್ತಾಳೆ. ಹಂಗೆ ನಮ್ದು ಹೆಂಗಂತಂದ್ರೆ ಕೀಪ್ ಕ್ವೈಟ್ ಅಷ್ಟೇ, ನಮ್ಮ ಜಗಳ ಮುಗೀತು ಅಷ್ಟೇ. ದೆನ್ ಆಡಕ್ಕೆ ಎಲ್ಲ ಅವಕಾಶ ಇದೆ, ಸಿದ್ದು ಮಾತಾಡಲ್ವಲ್ಲ. ಸಿದ್ದು ಮಾತಾಡಿದ್ರೆ ಜಗಳ ಬರುತ್ತೆ. ಸೈಲೆಂಟ್ ಆಗಿರ್ತಾರೆ ಇರ್ತಾರಲ್ಲ ಅವರು, ಅದಕ್ಕೆ ಇವಳು ಜಗಳ ಆಡಕ್ಕೆ ಚಾನ್ಸೇ ಇಲ್ಲ. ಹಂಗೆ ನೋಡಿ, ಇವ್ರ ಜೊತೆಗಿದ್ರೆ ಕಂಟೆಂಟಿಗೆ ಬರ ಇಲ್ಲ.
ಓಕೆ ನಾನು ಆಂಟಿ ಸಾಯಂಕಾಲ ಸಿಗ್ತೀರಾ? ಓಕೆ ಓಕೆ ಆಂಟಿನೇ ರೆಕಾರ್ಡ್ ಶೂಟ್ ಮಾಡ್ತಾರೆ, ನಾವು ಪಾದ ಪೂಜೆ ಮಾಡೋದನ್ನ. ಓಕೆ ಡೈರೆಕ್ಟ್ ಇಲ್ಲೇ ಕೊಟ್ಬಿಡ್ತೀವಿ. ಆಯಿತು. ಓಕೆ ಗೋಲ್ಡನ್ ವರ್ಡ್ಸು ಮಿಸ್ ಆಗಬಾರ್ದು ಆಂಟಿ, ಹೇಳಿ ಏನಂದ್ರಿ? ಇದು ಭೀಮನ ಅಮಾವಾಸ್ಯೆ ಗಂಡನ ಪೂಜೆ ಮಾಡೋದು. ಆಕ್ಚುಲಿ ಏನು ಅಂದ್ರೆ ಭೀಮ್ನಂತ ಗಂಡ ಸಿಗ್ಲಿ ಅಂತ ಪೂಜೆ ಮಾಡೋದು. ನನ್ನ ಗಂಡನ್ ನೋಡಿದ್ರೆ ಭೀಮಾ ಥರ ಕಾಣಿಸ್ತಿಲ್ವಾ? ಶ್ವೇತಾ ಆ ಥರ ಕೇಳ್ಕೊಂಡಿಲ್ಲ. ಅಲ್ಲ ಅವರು ಭೀಮನ್ ಥರ ಕಾಣ್ತಿಲ್ವಾ? ಮತ್ತೆ ಹೆಂಗ್ ಕಾಣಿಸ್ತಾರೆ? ಪುಟಾಣಿಯಾಗಿ ಕಾಣಿಸ್ತಾರೆ. ಪುಟಾಣಿ ಅವ್ವ, ಈ ಪುಟಾಣಿ ನೋಡಿ ಅಂತ ಲಾರಿ ತಗೊಂಬಂದ್ಬಿಟ್ಟವ್ರಲ್ಲ. ಕೆಲಸ ಮಾಡುತ್ತೆ ಪುಟಾಣಿ. ಭೀಮ ಅಲ್ಲದಿದ್ರು ಭೀಮನ್ ತರ ಇದಾರೆ ಅಂತನಾ? ಹೆಂಗೆ ಏನ್ ಹೇಳ್ತೀರಿ? ಏನಾದ್ರು ಒಂದು ಹೇಳಿ. ಕೆಲಸದಲ್ಲಿ ಶಕ್ತಿಲಿ, ಹಾ, ಯುಕ್ತಿಲಿ, ಎಲ್ಲದ್ರಲ್ಲೂ ಭೀಮ. ನೋಡಕ್ ಭೀಮ ಅಲ್ಲ, ನೋಡಕ್ಕಲ್ಲ. ನೋಡ ಸಿದ್ಧ ಲಾಗಲ್ಲಿ ನಿನ್ಗೆ ಇನ್ಸಲ್ಟ್ ಮಾಡ್ತಿದೀವಿ ನಾವು. ನೋಡಕ್ಕೆ ಭೀಮ ಅಲ್ಲ, ಕೆಲಸದಲ್ಲಿ, ಯುಕ್ತಿಲಿ, ಬುದ್ಧಿಲಿ, ಎಲ್ಲದರಲ್ಲೂ ಭೀಮ. ಓಕೆ, ನಿಮ್ಗೆ ಇನ್ನೊಂದು ಗೊತ್ತಾ? ನಮ್ಮ ಮದುವೆಗಿಂತ ಮುಂಚೆ ಯಾವತ್ತು ಈ ಭೀಮನ ಅಮಾವಾಸ್ಯೆ ಎಲ್ಲ ಮಾಡಿಲ್ಲ. ಇಂಥ ಗಂಡನ ಕೊಡಿ ಅಂಥ ಗಂಡನ ಕೊಡಿ ಅಂತ. ನೀ ಕೊಟ್ಟಿದ್ದನ್ನು ತಗೊಳ್ತೀನಿ ಅಂದಿದ್ದೆ, ದೇವ್ರು ಕೊಟ್ಟವನ್ನೇ ತಗೊಂಡಿದ್ದೀನಿ. ತಗೊಂಡಿದ್ಯಲ್ಲ, ಭದ್ರವಾಗಿ ಇಟ್ಕೋ. ಎಲ್ಲಿಗೂ ಯಾರಿಗೂ ಬಿಡಬೇಡ. ಆಯ್ತಂಟಿ, ನೀವು ಹಿರಿಯರು ಹೇಳಿದ್ರಲ್ಲ. ಆಯ್ತಮ್ಮ, ಒಳ್ಳೇದಾಗಲಿ. ಭೀಮ ಒಳ್ಳೇದು ಮಾಡಲಿ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು. ಇನ್ನು ಎಷ್ಟೊತ್ತು ಅಂತ ಒರೆಸ್ತೀರಾ ಸರ್ ನೀವು? ಹಾಂ, ಉಜ್ಜಿ 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 ವೈಟ್ ಹೋಗಿ ಬ್ಲ್ಯಾಕ್ ಆಗಬೇಕು, ಅಷ್ಟು ಉಜ್ಜುತ್ತಾ ಇದ್ದೀರಾ ಅದನ್ನು? ಹಾಂ, ಇವಾಗ ಹೊಸದಾಗಿ ಅಲ್ವಾ ಗಾಯ್ಸ್ ಅದು ಕಾರು, ಅದಕ್ಕಾಗಿ ಇಷ್ಟು ಪ್ರೀತಿ, ಇಷ್ಟು ಪ್ಯಾರು, ಲವ್. ಆಮೇಲೆ ಈ ಪ್ರೀತಿ ಇರಲಿ ನೋಡೋಣ. ಹಾಂ, ಕೊನೆವರೆಗೂ ಇರುತ್ತಾ ಈ ಪ್ರೀತಿ? ಹೌದಾ? ಇಷ್ಟೇ ಗಾಯ್ಸ್ ಅವ್ರನ್ನ ಮಾತಾಡೋದು, ನನ್ನ ಜೊತೆನೂ ಇಷ್ಟೇ ಅವ್ರು ಮಾತಾಡೋದು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ನೀವು. ಇಷ್ಟೇ ಅವ್ರು ಮಾತಾಡೋದು, ಜಾಸ್ತಿ ಮಾತಾಡೋಂಗೆ ಇಲ್ಲ. ಎಕ್ಸ್ಪೆಕ್ಟೇಷನ್ ತುಂಬ ಕಮ್ಮಿ ಅವರಿಂದ. ಓಕೆ ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದನ್ನು ಅಪ್ಡೇಟ್ ಮಾಡ್ತೀವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ನಾನು ಹೇಳಿದ್ದೆ ಆಗಂಗಿಲ್ಲ, ಈಗ ನನಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋಕ್ಕಾಗಂಗಿಲ್ಲ, ಸಾಯಂಕಾಲಕ್ಕೆ ಮಾಡ್ತೀನಿ. ಯಾಕಂತಂದರೆ ವಿಡಿಯೋ ಶೂಟ್ ತುಂಬ ಇತ್ತು ನಂದು, ವಿಡಿಯೋಗಳು ಮಾಡೋದು. ಸೊ ಹಾಗಾಗಿ ಕೆಲಸದ ಇದಕ್ಕೆ ನನಗೆ ಆಗಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀವಿ. ಸೊ ನಾನು ಹೀಗೆ ರೆಡಿಯಾಗಿದ್ದೀನಿ, ಸಾರಿ ಹಾಕ್ಕೊಂಡು ಥರ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ಈಗ ನೆಕ್ಸ್ಟ್ ಏನಂತಂದರೆ, ಈಗ ದೇವ್ರ ದೀಪ ಕೂಡ ಹಚ್ಚಿದೆ, ಪೂಜೆ ಆಯಿತು. ಈಗ ಸಿದ್ದು ಅವ್ರಿಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡಬೇಕೀಗ. ಅವ್ರು ವೇಟಿಂಗ್, ಅವರು ಸ್ವಲ್ಪ ಆಚೆ ಹೋಗಿದ್ದಾರೆ, ಅವರು ಬರ್ತಾರೆ. ಸೊ ಅದಾದ ನಂತರ ಇವತ್ತು ಅಮಾವಾಸ್ಯೆ ಅಲ್ವಾ, ಕಾರ್ ಪೂಜೆ ಮಾಡಬೇಕು. ಸೊ ಸಿದ್ದು ಪಾದ ಪೂಜೆ ಮಾಡಬೇಕು, ಆಮೇಲೆ ಕಾರ್ ಪೂಜೆನೂ ಮಾಡಬೇಕು. ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀಯ ಶ್ವೇತಾ? ಎಲ್ಲ ರೆಡಿ ಮಾಡ್ಕೊತಾ ಇದೀನಿ. ಕಂಕಣ ಮಾಡ್ದ್ಯಮ್ಮ? ಎಲ್ಲ ಇವಾಗಲೇ ಮಾಡ್ಕೊತಾ ಇದೀನಿ. ಹೌದಮ್ಮ, ಬೆಳಗ್ಗೆಯಿಂದ ನಿನ್ಗೂ ಜಾಬ್ ಇರುತ್ತಲ್ವ ಕೆಲಸ, ಅದು ನೋಡ್ಕೋಬೇಕಲ್ವಾ? ಇದು ಎಷ್ಟನೇ ವರ್ಷದಪ್ಪ ಇದು? ಈ ಆಂಟಿ ಕತೆ ಏನ್ ಹೇಳ, 3ನೇ ವರ್ಷದ ಭೀಮನ ಅಮಾವಾಸ್ಯೆ. ಆಗ್ಲೇ ಒಂದ್ ಅರ್ಧ ಗಂಟೆ ವಿಡಿಯೋ ಮಾಡಿದ್ದೀವಿ, ಅವಾಗ ಈ ಆಂಟಿ ಬಟನೆ ಹೊತ್ತಿಲ್ಲ. ನಾನು ಏನೇನು ಮಾತಾಡಿದ್ದಲ್ಲ ಅದೆಲ್ಲ ವಾಪಸ್ ಶ್ವೇತಾ ಸಿಟ್ಟು ಮಾಡ್ಕೊಂಡು ಇಷ್ಟೇ ಅಲ್ವಾ ಆಂಟಿ? ಹಿಂಗೆ ನೋಡಿ, ಏನೋ ಒಂದೊಂದ್ಸಲ ಮಿಸ್ಟೇಕ್ ಆಗುತ್ತಪ್ಪ. ಏನಪ್ಪ ಮಾಡೋದು, ಎಲ್ಲ ರೆಡಿ ಮಾಡ್ಕೋ. ಓಕೆ, ಈ ತಟ್ಟೆಯಲ್ಲಿ ಕಾಲು ತೊಳೆಯೋಣ. ತಗೊಂಡ್ ಬಾ. ಅಲ್ಲಿ ಸ್ವಲ್ಪ ನಮ್ಮ ಯಜಮಾನ್ರನ್ನ ತೋರಿಸಿ ನೋಡಿ ಹೆಂಗೆ ರೆಡಿ ಆಗ್ಯಾವ ನೋಡಿ. ಅವ್ರು ಬೆಳ್ಳ ಅಂತ ಲಕ ಲಕ ಅಂತ ಲೈಟ್ ಹಾಕ. ನಮ್ಮ ಹುಡ್ಗ ಹೇಗ್ ರೆಡಿ ಆಗವ್ರೆ? ಇನ್ನೊಂಚೂರು ಆಂಟಿ ಇದಕ್ಕೆ ಓಕೆನಾ? ನೋಡಿ ಇಲ್ಲಿ ಕೂರ್ಸಿದ್ದೆ. ಯೂಟ್ಯೂಬ್ ಚಾನಲ್ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ನಡೀತಾ ಇದ್ರೆ ಹೆಂಗಿರುತ್ತೆ ಅನ್ನೋದನ್ನ ನೋಡಿ. ಎಲ್ಲ ಲೈಟ್ಸ್ ಇರ್ತಾವ, ಒಂದ್ಸತಿ ಟಕ್ ಅಂತ ಆನ್ ಆಗ್ಬಿಟ್ರೆ ಎಲ್ಲ ಬೆಳಕು ಬೆಳಕು. ರಾಧಿಕಾ ಆಂಟಿ ಕರೆಯೋಣ? ಮಳೆ ಬರ್ತಾ ಇದೆ ಜೋರಾಗಿ. ಅವ್ರು ಬಂದು ಕಾಮಿಡಿ ಮಾಡಿ ನಕ್ಕು ನಲಿದು ನೀರು ಕುಡಿಬೇಕಲ್ಲ
ಏನೇನು ಆಸೆ ಇದೆ ಸಿದ್ದುಗೆ ನೋಡು. ನೀರು ಅಲ್ಲ, ನೀರು ಕುಡಿಸ್ಬಿಡ್ತಿದ್ದಾರೆ ನಿನ್ಗೆ ಇವಾಗ. ಸುಮ್ಮನೆ ಪಾದ ಪೂಜೆ ಮಾಡಿದ್ರೆ ಹಿಂಗೆ ನಾವು ನೀರು ಕುಡಿಯಲ್ವಾ? ಸರಿ ಸರಿ, ಇವಾಗ ನೀನೇನು ಗಿಫ್ಟ್ ಕೊಡ್ತೀಯಾ ಅದು ಹೇಳು ಇವಾಗ. ಅದು ಹೇಳು, ಅದು ಮ್ಯಾಟ್ರ್ ಇವಾಗ. ಗಿಫ್ಟ್ ಕೊಟ್ಟಿದ್ದೀನಿ ಆಲ್ರೆಡಿ. ಮುಂದೆ ಕಲೆಕ್ಷನ್ ಇವತ್ತಿನ ಭೀಮನ ಅಮಾವಾಸ್ಯೆಯ ಶೂಟ್ ಮಾಡ್ತಾ ಇರೋ ಕ್ಯಾಮ್ರಾಮನ್ ನಮ್ಮ ಪ್ರಭಾ ಆಂಟಿ. ಕ್ರೆಡಿಟ್ ಗೋಸ್ ಟು ಆಂಟಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಥ್ಯಾಂಕ್ ಯು. ಸ್ವಲ್ಪ ನಮಗೆಲ್ಲ ಕೊಡ. ನಮ್ಮ ಯಜಮಾನ್ರಿಗೆ ಹಿಂಗೆ ಹಚ್ಚಬೇಕು. ಓಕೆನಾ? ಕೊಟ್ಟಿದ್ದು ಅದೇ ನೆನಪಿದೆ ನನಗೆ. ಅಲ್ಲಿ ಪೂಜೆ ಮಾಡಿದಾಗ ಹೇಳ್ಕೊಡ್ತಾರಲ್ಲ. ಹೌದು, ಪಾದ ಪೂಜೆ ಮಾಡ್ತಾರೆ. ಕಂಕಣ ಕಟ್ಟಿ ಮಾಡಬೇಕು. ಅಲ್ಲಿ ಇದನ್ನೆಲ್ಲ ಮಾಡಂದ್ರೆ ಕೈ. ಇದು 3ನೇ ಬಾರಿ ಆದ್ರೂ ಕನ್ಫ್ಯೂಷನ್ ಇನ್ನೂ ಕಮ್ಮಿ ಆಗಿಲ್ಲ. ಅದು ಹಾಗೆ ಎಲ್ಲ ಗೊತ್ತಿರುತ್ತೆ, ಆದ್ರೆ ಯಾವಾಗ ಏನು ಮಾಡಬೇಕು, ಯಾವ್ದು ಫಸ್ಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಇಲ್ಲ, ಫಸ್ಟ್ ನಮ್ದು ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇರಲ್ಲ ಇರುತ್ತೆ. ಕಂಕಣ ಬರ್ತಾ ಇಲ್ಲ. ಇದೊಂಚೂರು ನೀಟಾಗಿರಲಿ. ಯಾವಾಗಲೂ ಇದ್ರದ್ದು ಮಾಡ್ತಿದ್ದೆ ನಾನು, ವಿಳ್ಯದೆಲೆ ಏನೋ. ಈಗ ಹಿಂಗೆ ಮಾಡಿದ್ದೀನಿ. ಏನಂಟಿ ಗಂಟು ಬಿಡ್ಸಕ್ಕೆ ಬರ್ತಾ ಇಲ್ಲ, ಹೇಳೇ ಕೊಟ್ಟಿಲ್ಲ. ಗಂಟು ಹಾಕ್ಬಿಟ್ಟಿದ್ದಾನೆ ಅವನು, ಚೆನ್ನಾಗಿ ಗಂಟು ಹಾಕ್ಬಿಟ್ಟಿದ್ದಾರೆ. ಬಿಡಿಸಲಾಗದ ಗಂಟು, ಬ್ರಹ್ಮ ಗಂಟು. ಇಲ್ಲಿ ಬಿದ್ದಿದೆಯಾ ಅದು? ಅರ್ಧ ನಾವು ಸಿದ್ದು ಅಂದ್ರೆ ಏನು ಅನ್ಕೊಂಡಿದೀಯಾ? ದೇವ್ರಿಗೆ ಬೆಳೆದಂಗೆ ಆಂಟಿ. ದೇವ್ರೇ ಅಲ್ವಾ ಗಂಡ. ಮಾಡಿ ಮಾಡು, ಬ್ಲೆಸ್ಸಿಂಗ್ ಮಾಡು ಸಿದ್ದು. ಆಂಟಿ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯಾ? ಏನಕ್ಕೆ ಅಂತಂದರೆ ಈ ನೋಡಿ, ಈ ಒಂದು ರೀಲ್ ಮತ್ತು ಈ ಒಂದು ಲಾಗ್ ಇಷ್ಟು ಅದ್ಭುತವಾಗಿ ಬರಬೇಕು ಅಂತಂದರೆ ನಮ್ಮ ಆಂಟಿ ಕಾರಣ. ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ರೆ. ಅವ್ರಿಗೊಂದು ಭಯ ಏನು ಅಂತಂದರೆ, ಏನಂತಂದರೆ ಆನ್ ಬಟನ್ ಒತ್ತಿದೇನೋ ಇಲ್ಲೋ ಅನ್ನೋದು ಭಯ ಆಗ್ಬಿಟ್ಟಿತ್ತು ಅವರಿಗೆ. ಸೊ ಅದೇ ಕನ್ಫ್ಯೂಷನಲ್ಲಿದ್ದರು ಅವರು. ಇವಾಗ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು ಕಣ. ಎಲ್ಲ ಫುಟೇಜ್ ಇದೆ, ಎಲ್ಲ ತೆಗ್ದವ್ರೆ ನೀಟಾಗಿ. ಅವ್ರಿಗೇನಂದ್ರೆ ಇಷ್ಟೊತ್ತನ ಪಾಪ ಹಿಂಗೆಲ್ಲ ಮಾಡಿದಾಳು ಇವಳು, ವಿಡಿಯೋ ಮಾಡಿದೀನೋ ಇಲ್ಲೋ ಅನ್ನೋ ಪಾಪ ಎಷ್ಟು ಆಸೆ ಪಟ್ಟು ಮಾಡಿರೋದು. ಅದು ಬರ್ದೇ ಇದ್ರು ಬೇಜಾರಾಗುತ್ತಲ್ವಮ್ಮ. ಅದೇ, ಥ್ಯಾಂಕ್ ಯು ಸೋ ಮಚ್ ಆಂಟಿ, ಮಾಡಿದ್ದೀರಾ. ಇಬ್ರು ಏನೇನು ನೆನೆಸ್ಕೊಂಡಿದ್ದೀರೋ ಅನ್ಕೊಂಡಿದ್ರು ಎಲ್ಲ ಸಕ್ಸಸ್ ಆಗಲಿ, ಎಲ್ಲ ನೆರವೇರಲಿ.
ಆರೋಗ್ಯ ಐಶ್ವರ್ಯ ಅಂದ ಎಲ್ಲ ಕೊಡ್ಲಿಪ್ಪ. ಒಳ್ಳೇದಾಗಲಿ. ಆರೋಗ್ಯ ಐಶ್ವರ್ಯ ಇಲ್ಲಿ ಅಷ್ಟು ದೇವರು. ಆಮೇಲೆ ದೇವ್ರದಿದ್ರೆ ಎಲ್ಲ ಇದ್ದಂಗೆ. ಸುಮ್ಮನೆ ವಿಡಿಯೋ ಮಾಡ್ಕೊಂತ ಬಂದ್ಬಿಟ್ಲೆ ಇವಳು ಅಷ್ಟೇ, ಏನು ಕಲ್ತಿಲ್ಲ. ಎಲ್ಲ ಬರುತ್ತಲ್ಲ ಬಿಡು ಅಂತವಳು ಆಂಟಿ ಒಳಗೆ ನನ್ನ ಮನಸ್ಸಲ್ಲೇ. ಇದಕ್ಕೊಂದು ಹಚ್ಚನ ಬನ್ನಿ, ಅಂಕಲ್ಗೊಂದು ಹಚ್ಚನ. ಇದು ತೋರ್ಸಂಗೆ ಇಲ್ಲೇನೋ ಅಲ್ಲ ಅಲ್ವಾ? ಇವು ನಿಮ್ದು ಬಂದರೆ ಅವ್ರು ತೆಗಿಬಾರ್ದಂಗೆ. ಹೌದಾ? ಆ ಥರ. ಮೈ ಗಾಡ್. ನೀನಿಟ್ಕೊ. ನನ್ನ ಗಂಡ ಪುಟಾಣಿ, ನನ್ನ ಗಂಡನ ತಾಳಿನೂ ಪುಟಾಣಿ. ಚೆನ್ನಾಗಿದೆ. ಅಫಿಷಿಯಲ್ಸ್ ಎಲ್ಲ ಹೀಗೆ ಹಾಕೋದು. ಒಳ್ಳೇದಾಗಲಿ ಅಮ್ಮ. ಹೇಗಿತ್ತು ನಮ್ಮ ಇವತ್ತಿನ ಭೀಮನ ಅಮಾವಾಸ್ಯೆ? ಬನ್ನಿ, ಇಷ್ಟಕ್ಕೆ ಮುಗ್ದಿಲ್ಲ. ಈಗ ನಾವು ಇಬ್ರು ಟೆಂಪಲ್ ಹೋಗ್ತಾ ಇದ್ದೀವಿ. ಆ ದೇವರ ಒಂದು ಆಶೀರ್ವಾದವನ್ನು ತಗೊಂಡ್ ಬರೋಣ. ದೇವರ ಅನುಗ್ರಹ, ಹಿರಿಯರ ಅನುಗ್ರಹ ಬೇಕಲ್ವಾ? ಏನಂತೀರಿ? ಕಮೆಂಟ್ ಮಾಡಿ. ಬಾಯ್. ಓ ಮೈ ಗಾಡ್, ಏನಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ಲಿಗೆ ವಿಡಿಯೋಗಳನ್ನ ರೆಡಿ ಮಾಡೋದು, ಶೂಟ್ ಮಾಡೋದು, ಎಡಿಟ್ ಮಾಡೋದು, ಇದೇ ಆಯಿತು ಕೆಲಸ. ಅದಾದ ನಂತರ ಸಾಯಂಕಾಲ 6:30 ಶುರು ಮಾಡಿದ್ವಿ ಭೀಮನ ಅಮಾವಾಸ್ಯೆ ಪೂಜೆ, ಮನೆ ಪೂಜೆ. ಆ್ಯಂಡ್ ದೆನ್ ಮತ್ತು ಇದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆರ್ ನಗರ ಟೆಂಪಲ್ ಹೋಗ್ತಾ ಇದ್ದೀವಿ, ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ನಮ್ಮ ಯಜಮಾನ್ರು ಏನೋ ದೊಡ್ಡ ಟ್ರಕ್ ಬರ್ತೈತೆ ಮುಂದೆ, ಕಂಟೈನರ್. ಇವಾಗ ನಮ್ಮ ಯಜಮಾನ್ರು ನಮಗೆ ಏನು ಟ್ರೀಟ್ ಕೊಡಿಸ್ತಾರೆ, ಟೆಂಪಲಿಗೆ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸಿ ಆಮೇಲೆ ಅಲ್ಲಿಂದ ಏನು ಕೊಡಿಸ್ತಾರೆ, ಏನು ಕತೆ ನೋಡೋಣ. ಏನೋ ಕೊಡಿಸ್ತಾರಾ ಇಲ್ಲ ಹಾಗೆ ಕರ್ಕೊಂಬರ್ತಾರಾ ಗೊತ್ತಿಲ್ಲ. ಸಮಥಿಂಗ್ ಸ್ಪೆಷಲ್ ಹೋಗಬೇಕು ಅಂತ ಅನ್ನಿಸ್ತದೆ, ಏನಾದ್ರೂ ತಿಂದು ಬರಬೇಕು ಅಂತ. ನೋಡೋಣ. ಇದ ಸ್ಪೆಷಲ್ ಅಷ್ಟೇ, ಸ್ಪೆಷಲ್ ಇದೆ. ಓಕೆ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ಟೈಮು 9:30. ನಾವು ಹೊರಗಡೆ ಎಲ್ಲ ತಿರುಗಾಡಿ ಮತ್ತು ಒಂದು ಸ್ವಲ್ಪ ಸಿಗೋದು ಬೇರೆ ಕೆಲಸ ಇತ್ತು, ಅಲ್ಲಿಗೆ ಹೋಗಿದ್ವಿ. ದೆನ್ ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿಗೆ ಬರೋ ಅಷ್ಟರಲ್ಲಿ ಲೇಟ್ ಆಯಿತು, 9:30 ಆಯಿತು. ಸೊ ಈಗ ಊಟ ಮಾಡಿ ಸ್ವಲ್ಪ ವಾಕ್ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಇದು ಇವತ್ತಿನ ನಮ್ಮ ಭೀಮನ ಅಮಾವಾಸ್ಯೆ ನಾವು ಹೇಗೆ ಮಾಡಿದ್ವಿ, ಎಷ್ಟು ಸ್ಪೆಷಲ್ ಆಗಿತ್ತು ನಮಗೆ ಅನ್ನೋದು ವಿಚಾರ ಇದಾಗಿತ್ತು. ಬಟ್ ಇನ್ನೊಂದೇನಂತಂದರೆ ಲಾಸ್ಟ್ 2 years ಬ್ಯಾಕ್, ಅಂದರೆ ಮದುವೆ ಆಗಿತ್ತು ನಮ್ಮದು ಜೂನಲ್ಲಿ. ಸೊ ನೆಕ್ಸ್ಟ್ ಒಂದು 2 monthಸಿಗೆಲ್ಲ ಈ ಭೀಮನ ಅಮಾವಾಸ್ಯೆ ಬಂತು. ಸೊ ಹಾಗಾಗಿ ಹಾಗೆ ನೋಡಿದ್ರೆ ಇದು 3ನೇ ಭೀಮನ ಅಮಾವಾಸ್ಯೆ. ನಮಗೆ ಖುಷಿ ಇದೆ. ನಮಗೆ ಹೀಗೆ ಪ್ರತಿ ವರ್ಷವೂ ಭೀಮನ ಅಮಾವಾಸ್ಯೆ ಬರ್ತಾನೆ ಇರಲಿ. ನಾನು ಸಿದ್ದವ್ರಿಗೆ ಪಾದ ಪೂಜೆ ಮಾಡ್ತಾನೆ ಇರ್ತೀನಿ. ಆಮೇಲೆ ಹಾಗೆ ಹರಿಸಿ ಹಾರೈಸಿ ಇಷ್ಟೇ ನಾನು ಹೇಳೋದು. ಓಕೆ, ಸಿಗೋಣ ನೆಕ್ಸ್ಟ್ ನನ್ನ ಲಾಗ್ನಲ್ಲಿ. ಏನಾದರೂ ಒಂದು ಒಳ್ಳೆ ಸ್ಪೆಷಾಲಿಟಿ ಇಟ್ಕೊಂಡೇ ಬರ್ತೀನಿ ಒಂದು ಇದರಲ್ಲಿ. ಸೊ ನೆಕ್ಸ್ಟ್ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕಾರಿನ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಆ ವಿಡಿಯೋ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದ. ಸಿಗೋಣ ನೆಕ್ಸ್ಟ್ ಲಾಗ್ದಲ್ಲಿ. ನಮಸ್ಕಾರ.